ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಭಗವಂತ ಶ್ರೀಕೃಷ್ಣ ಸದಾ ನಿಮ್ಮ ಜೊತೆಗಿರಲಿ, ನಿಮಗೆ ಧೈರ್ಯನ ಕೊಡಲಿ, ನಿಮ್ಮ ಎಂಥ ಸಿಚುವೇಷನಲ್ಲೂ ಪರಮಾತ್ಮ ನಿಮ್ಮ ಜೊತೆಗಿರಲಿ ಅಂತ ನಾನು ವಿಶ್ ಮಾಡ್ತೀನಿ. ನಿಮ್ಮ ಲೈಫಲ್ಲಿ ಪೀಸ್, ಹ್ಯಾಪಿನೆಸ್, ಲಾಡ್ ಆಫ್ ಅಬಂಡೆನ್ಸ್ ಎಲ್ಲದೂ ನಿಮಗೆ ಸಿಗಲಿ. ಬಟ್ ನೀವು ಭಗವಂತನಿಗೆ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಪೂಜೆ ಮಾಡಬೇಕಾಗತ್ತೆ. ನಾನು ಆಲ್ರೆಡಿ ಒಂದು ಶಾರ್ಟ್ಸನ್ನು ಅಪ್ಲೋಡ್ ಮಾಡಿದ್ದೀನಿ, ಜನ್ಮಾಷ್ಟಮಿ ಪೂಜೆ ಮಾಡಿರೋದು. ಅಟ್ಲೀಸ್ಟ್ 21 ಡೇಸ್ ಕಂಟಿನ್ಯೂಸ್ ನೋಡಿ. ನಿಮ್ಮದು ಒಂದೇ ಒಂದು ವಿಷನ್ನು ಕೇಳ್ಕೊಳ್ಳಿ. ದಿನದ ಯಾವ ಟೈಮಲ್ಲಿ ಬೇಕಿದ್ರೂ ನೀವು ಅದನ್ನು ನೋಡಬಹುದು. ಅಟ್ಲೀಸ್ಟ್ ಒಂದು 2 ಮಿನಿಟ್ಸ್ ಆದರೂ ಆ ವಿಡಿಯೋನ ನೋಡಿ. ಅದರಲ್ಲಿ ಕೃಷ್ಣಾಯ ವಾಸುದೇವಾಯ ಮಂತ್ರ ಬರುತ್ತೆ, ಅದನ್ನು ಕೇಳಿ ಆ ಭಗವಂತನನ್ನು ಆರಾಧಿಸಿ. ನಾನು ಅದರಲ್ಲಿ 108 ಶ್ರೀಕೃಷ್ಣನ ಹೆಸರನ್ನು ಹೇಳಿ ತುಳಸಿ ಹಾಕಿರೋದು. ಸೊ ವೆರಿ ಪವರ್ಫುಲ್ ಅಂತಲೇ ಹೇಳಬಹುದು. ಜಸ್ಟ್ ಆ ವಿಡಿಯೋನ ನೋಡ್ತಾ ನಿಮ್ಮ ಆಸೆನ ರಿಪೀಟೆಡಾಗಿ ಹೇಳ್ತಾ ಇರಿ. ಬ್ಯಾಕ್ಗ್ರೌಂಡಲ್ಲಿ ಆ ಮಂತ್ರನ ಕೇಳ್ತಾ ಇರಿ. ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಅಟ್ಲೀಸ್ಟ್ 21 ಡೇಸ್ ಬಿಡದೆ ಮಾಡಿ. ಪೀರಿಯಡ್ಸಲ್ಲಿ ಇದ್ದರೂ ಮಾಡಿ, ಏನೂ ತೊಂದರೆ ಇಲ್ಲ. ಓಕೆನಾ? ಎಸ್, ಭಗವಂತನನ್ನು ಹೋಲಿಸ್ಕೊಳ್ಳೋದು ತುಂಬ ಈಸಿ. ಆ್ಯಕ್ಚುಲಿ ಶ್ರೀಕೃಷ್ಣನನ್ನು ಹೋಲಿಸ್ಕೊಳ್ಳೋದು ತುಂಬ ಈಸಿ. ಬಟ್ ಅವನನ್ನು ನಿಮ್ಮ ಜೊತೆಯಲ್ಲಿ ಸ್ಟೇ ಮಾಡುವುದು, ಅಂದರೆ ನಿಮ್ಮ ಜೊತೆಯಲ್ಲೇ ಇಟ್ಕೊಳ್ಳೋದು ತುಂಬ ಕಷ್ಟ. ಏಕೆಂದರೆ ಕನ್ಸಿಸ್ಟೆನ್ಸಿ ಬೇಕು. ಸದಾ ಅವನನ್ನು ಆರಾಧಿಸ್ತಾ ಇರಬೇಕು, ಸದಾ ಅವನನ್ನು ಹೊಗಳ್ತಾ ಇರಬೇಕು, ಸದಾ ಅವನಿಗೆ ನೀವು ನಿಮ್ಮನ್ನು ನೀವು ಅರ್ಪಿಸ್ಬೇಕು. ಓಕೆ, ದೆನ್ ಓನ್ಲಿ ನೀವು ನಿಮ್ಮ ಲೈಫಲ್ಲಿ ಚೇಂಜಸ್ನ ನೋಡೋಕ್ಕಾಗೋದು. ದಿನ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಮಂತ್ರ ಪಠನೆ ಆಗಲಿ, ಅಥವಾ ಹರೇ ಕೃಷ್ಣ ಅಂತ ಆಗಲಿ, ಬರೀ ಗೋವಿಂದ ಅಂತ ಆಗಲಿ, ಯಾವುದಾದ್ರೂ ಒಂದು ಮಂತ್ರನ ಚೂಸ್ ಮಾಡಿಕೊಂಡು ದಿನ ಒಂದು 108 ಬಾರಿ ಪಠನೆ ಮಾಡಿ. ಅದಕ್ಕೆ ಅಂತಲೇ ಜಸ್ಟ್ 2 ಮಿನಿಟ್ಸ್ ಟೈಮನ್ನು ನೀವು ಸ್ಪೆಂಡ್ ಮಾಡಿದ್ರೆ ಸಾಕು, ನಿಮ್ಮ ಲೈಫಲ್ಲಿ ಚೇಂಜಸ್ನ ನೋಡ್ತೀರಾ. ಯಾಕೆಂದರೆ ನಮಗೆಲ್ಲ ಗೊತ್ತಿರೋ ಥರ ಶ್ರೀಕೃಷ್ಣನಿಗೆ ತುಂಬ ಚಾಲೆಂಜಸ್ ಇತ್ತು ಜೀವನದಲ್ಲಿ. ಅವನು ಹುಟ್ಟಿದಾಗಿಂದನೂ ಅವನಿಗೆ ಸಾವು ಬೆನ್ನತ್ತಿತ್ತು. ಬಟ್ ಎಲ್ಲ ಥರದಲ್ಲೂ ಹಿ ವಾನ್. ಸೊ ಎಲ್ಲ ಥರದಲ್ಲೂ ಅಂದರೆ ಗೆದ್ದು ಬಂದರು ಅವರು. ಸೊ ಹಾಗೆ ನಮ್ಮ ಜೊತೆಯಲ್ಲಿದ್ದು ಅವರು ನಮ್ಮನ್ನು ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ನಿಮಗಿರಲಿ. ನಿಮಗೆ ಗೊತ್ತಿರೋ ಥರ ದ್ರೌಪದಿಗಾಗಲಿ, ಅರ್ಜುನನಿಗಾಗಲಿ, ಅಂದರೆ ಓವರ್ ಆಲ್ ಪಾಂಡವರಿಗೇ ಅವ್ರು ಎಷ್ಟು ಸಹಾಯ ಮಾಡಿದ್ರು ಅಂತ ನಿಮಗೆ ಗೊತ್ತಿದೆ. ಓಕೆ, ಬಿಕಾಸ್ ಅರ್ಜುನ ಮತ್ತು ದುರ್ಯೋಧನ ಯಾರನ್ನು ಚೂಸ್ ಮಾಡಬೇಕು ಅಂತ ಹೇಳಿದಾಗ, ಅರ್ಜುನ ಅದೇನೇ ಆಗಲಿ ಪರವಾಗಿಲ್ಲ, ನಾನು ಶ್ರೀಕೃಷ್ಣನನ್ನೇ ಆಯ್ಕೆ ಮಾಡ್ಕೋತೀನಿ ಅಂತ ಆಯ್ಕೆ ಮಾಡ್ಕೋತಾನೆ. ಸೊ ಆ ನಂಬಿಕೆ ನಿಮ್ಮಲ್ಲಿರಬೇಕು. ದುರ್ಯೋಧನ ನಗ್ತಾನೆ, ಕೃಷ್ಣನ ಆಯ್ಕೆ ಮಾಡ್ಕೊಂಡಿದೆಯಾ, ಏನಿದೆ ಕೃಷ್ಣನ ಬಳಿ ಅಂತ ಹೇಳಿ. ಬಟ್ ಆ ಟೈಮಲ್ಲಿ ಅರ್ಜುನನಿಗೂ ಕೃಷ್ಣನ ಪವರ್ ಗೊತ್ತಿರಲ್ಲ, ದುರ್ಯೋಧನನಿಗೂ ಕೃಷ್ಣನ ಪವರ್ ಗೊತ್ತಿರೋದಿಲ್ಲ. ಆದರೆ ಅರ್ಜುನ ತುಂಬ ಪ್ರೀತಿಯಿಂದ ಕೃಷ್ಣನನ್ನು ಆರಿಸ್ಕೋತಾನೆ. ಆ್ಯಂಡ್ ಎಲ್ಲ ಟೈಮಲ್ಲೂ ಕೃಷ್ಣ ಅರ್ಜುನನಿಗೆ ಗೆಲುವನ್ನು ತಂದು ಕೊಡ್ತಾನೆ. ನಿಮಗೆ ಗೊತ್ತಿರೋದಾಗಿರ್ಬೋದು, ಕರ್ಣನ ಬಾಣದಿಂದ ತಪ್ಪಿಸ್ತಾನೆ. ಹಾಗೆ ಸೂರ್ಯನ ಅವನ ಸುದರ್ಶನ ಚಕ್ರದಿಂದ ಮುಚ್ಚಿಡ್ತಾನೆ. ಸೊ ಈ ರೀತಿ ತುಂಬ ಮಿರಾಕಲ್ಸ್ ಇದೆ. ನೀವು ಮಹಾಭಾರತ ಓದಿದರೆ ಅಥವಾ ಟಿ ವಿಯಲ್ಲಿ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಹಾಗೆ ತುಂಬ ಮಿರಾಕಲ್ಸ್ನ ಜೀವನದಲ್ಲಿ ಶ್ರೀಕೃಷ್ಣ ಪರಮಾತ್ಮ ತಂದು ಕೊಡ್ತಾನೆ. ನಾವು ಏನೂ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಷ್ಟೇ. ನನಗೆ ಹಿಂಗೆ ಆಗಬೇಕು, ಹಾಗೆ ಆಗಬೇಕು ಅಂತ ನಾವೇನೋ ಎಕ್ಸ್ಪೆಕ್ಟ್ ಮಾಡಬಾರ್ದು. ಈಗ ಫಾರ್ ಎಕ್ಸಾಂಪಲ್, ನೀವು ಒಂದು ದೋಣಿಯಲ್ಲಿ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ, ದೋಣಿ ತುಂಬ ಚಂಡಮಾರುತನೇ ಬರ್ಬೋದು ಅಥವಾ ಜೋರಾದ ಅಲೆಗಳೇ ಬರಬಹುದು. ಆದರೆ ನಿಮ್ಮ ದೋಣಿ ಮುಳುಗಲ್ಲ, ಯಾಕೆಂದರೆ ನೀವು ಶ್ರೀಕೃಷ್ಣನ ಜೊತೆಗೆ ಇರ್ತೀರ. ಓಕೆ, ಸೊ ಅಷ್ಟು ಸಿಂಪಲ್. ನಮಗೆ ಕಷ್ಟಗಳು ಬರುತ್ತೆ, ಆದರೆ ಭಗವಂತ ನಮ್ಮ ಜೊತೆಲಿದ್ದರೆ ಅದನ್ನೆಲ್ಲ ನಮಗೆ ಸಾಧಿಸಬಹುದು. ನಾವು ಅದನ್ನು ವಿನ್ ಮಾಡಬಹುದು, ಅದರ ಅಗೇನ್ಸ್ಟ್ ನಾವು ಹೋರಾಡಬಹುದು, ಅದರಿಂದ ನಾವು ಗೆಲ್ಲಬಹುದು ಅನ್ನೋದು ನಿಮ್ಮ ತಲೆಯಲ್ಲಿರಲಿ. ಓಕೆ, ಎಸ್, ಇವತ್ತಿನ ರೀಡಿಂಗಲ್ಲಿ ನಾನು 4 ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ತೀನಿ. ಯಾವ ರೀತಿ ಅಂತ ಹೇಳಿದ್ರೆ, ನೀವು ವಿಡಿಯೋನ ಪಾಸ್ ಮಾಡ್ಕೊಳ್ಳಿ, ನಿಮ್ಮ ಪ್ರಶ್ನೆನ ಮನಸ್ಸಲ್ಲಿ ಕೇಳ್ಕೊಳ್ಳಿ, ಭಗವಂತನಲ್ಲಿ ಕೇಳ್ಕೊಳ್ಳಿ, ಪರಮಾತ್ಮ ಶ್ರೀಕೃಷ್ಣ ನನಗೆ ಈ ರೀತಿ ಕ್ವೆಶ್ಚನ್ ಇದೆ, ಆನ್ಸರ್ ಕೊಡಿ ಅಂತ. ನಾನು ಬುಕ್ಕಲ್ಲಿ, ಅಂದರೆ ಬುಕ್ ಮೈ ದ ಬುಕ್ ಆಫ್ ಆನ್ಸರ್ಸ್ ಬುಕ್ಕಿಂದ ಆನ್ಸರ್ನ ತೆಗಿತೀನಿ. ಸೊ ನಾನು ತೆಗಿಯೋ ಟೈಮಲ್ಲಿ, ಅಂದರೆ ಪೇಜಸ್ನ ಚೂಸ್ ಮಾಡಬೇಕಲ್ಲ, ಆ ಟೈಮಲ್ಲಿ ಹರೇ ಕೃಷ್ಣ ಹರೇ ಕೃಷ್ಣ ಅಂತ ನೀವು ಹೇಳ್ಕೊತಾ ಇರಿ. ಲೆಟ್ಸ್ ಸಿ ನಿಮಗೆ ಯಾವ ರೀತಿ ಆನ್ಸರ್ ಸಿಗುತ್ತೆ ಅಂತ.
ಸೊ ನಿಮಗೆ 4 ಪ್ರಶ್ನೆ ಇಲ್ಲ ಅಂದರೆ 3 ಪ್ರಶ್ನೆನೂ ಕನ್ಸಿಡರ್ ಮಾಡಬಹುದು. ಅವ್ರು ನೀವು ಏನಾದರೂ ಒಂದು 4 ಕ್ವೆಶನನ್ನು ಫಾರ್ಮ್ ಮಾಡ್ಕೊಳ್ಳಿ. ಓಕೆ, ಮುಂದಿನ ಜನ್ಮಾಷ್ಟಮಿ ಇಷ್ಟೊತ್ತಿಗೆ ಇದಾಗುತ್ತಾ ಅಂತ ಕೇಳ್ಕೊಬಹುದು ನೀವು. ಆ್ಯಂಡ್ ನಾನು ಹೇಳಿದ ಟೆಕ್ನಿಕನ್ನು ಟ್ರೈ ಮಾಡಿ 21 ಡೇಸ್ ಕಂಟಿನ್ಯೂಸ್ ಆ ವಿಡಿಯೋನ ನೋಡಿ ನಿಮ್ಮ ಇಷ್ಟನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಎಸ್, ಈಗ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಾನು ಕೃಷ್ಣನಲ್ಲಿ ಬೇಡ್ಕೋತೀನಿ ನಿಮಗೆ ಒಂದು ಉತ್ತಮವಾದ ಆನ್ಸರ್ ಬರಲಿ ಅಂತ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ. ಫಾಲೋ ದ ಅಡ್ವೈಸ್ ಆಫ್ ಎಕ್ಸ್ಪರ್ಟ್ಸ್. ವಾವ್, ಗ್ರೇಟ್ ಮೆಸೇಜ್ ಅಂತಲೇ ಹೇಳ್ಬೋದು. ನಿಮ್ಮ ಪ್ರಶ್ನೆ ಏನೇ ಆಗಿರಬಹುದು, ಅದಕ್ಕೆ ಸ್ವಲ್ಪ ದೊಡ್ಡೋರನ್ನ ವಿಚಾರಿಸಿ ಅಥವಾ ಯಾರಾದರೂ ಒಬ್ಬರು ಅಡ್ವೈಸ್ ಮಾಡುವಂಥವ್ರನ್ನ ಕೇಳ್ಕೊಳ್ಳಿ. ಅಂದರೆ ಈಗ ಸ್ಪಿರಿಚುವಲ್ ಹೀಲರ್ಸ್ ಇರ್ತಾರೆ, ಅಂಥವ್ರ ಹತ್ರ ನೀವು ಅಡ್ವೈಸ್ ಕೇಳೋದಾಗಿರ್ಬೋದು ಅಥವಾ ಕನ್ಸಲ್ಟೇಷನ್ ತೊಗೊಳ್ಳೋದಾಗಿರ್ಬೋದು, ಅದನ್ನು ನೀವು ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ಭಗವಂತನಲ್ಲೇ ಒಂದು ಪ್ರಶ್ನೆನ ಹಾಕ್ಕೊಳ್ಳಿ, ಮೆಡಿಟೇಷನಿಗೆ ಕೂತ್ಕೊಳ್ಳಿ. ನಿಮಗೆ ಮೆಡಿಟೇಷನಲ್ಲಿ ಆನ್ಸರ್ ಸಿಕ್ಕೇ ಸಿಗುತ್ತೆ. ಸ್ವಲ್ಪ ಲೈಕ್ ಮಾರ್ನಿಂಗ್ 3 o'clock 5 o'clock ಟೈಮಿಂಗ್ಸನ್ನು ಚೂಸ್ ಮಾಡ್ಕೊಳ್ಳಿ. ಕಂಟಿನ್ಯೂಸ್ ಆಗಿ ಮಾಡಬೇಕು, ಒಂದೇ ದಿನಕ್ಕೆ ಯಾರಿಗೆ ಆನ್ಸರ್ ಸಿಗೋದಿಲ್ಲ. ಸೊ ಆ ರೀತಿ ಇದ್ದಾಗ ನಿಮಗೆ ಏನಾದರೂ ಒಂದು ಇನ್ಸಿಡೆಂಟೋ ಅಥವಾ ಏನಾದರೂ ಒಂದು ಸಿಚುವೇಶನ್ ಬರುತ್ತೆ, ಅಲ್ಲಿ ನಿಮಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಓಕೆನಾ? ಫಾಲೋ ದ ಅಡ್ವೈಸ್ ಆಫ್ ಎಕ್ಸ್ಪರ್ಟ್ಸ್ ಆರ್ ಎಕ್ಸ್ಪರ್ಟ್ಸ್. ಅವ್ರು ಆಲ್ರೆಡಿ ನೀವು ಯಾರಿಗಾದ್ರೂ ಕನ್ಸಲ್ಟ್ ಮಾಡಿದ್ದು ಅವ್ರು ನಿಮ್ಗೇನಾದರೂ ಅಡ್ವೈಸ್ ಕೊಟ್ಟಿದ್ದರೆ ದಯವಿಟ್ಟು ಅದನ್ನು ಫಾಲೋ ಮಾಡಿ. ಓಕೆ, ಸೊ ಮಿಸ್ ಮಾಡ್ಕೊಬೇಡಿ. ಯಾಕೆ ಅಂತ ಹೇಳಿದ್ರೆ ಅದು ಒಳ್ಳೆ ಸಿಚುವೇಶನ್ ಆಗಿರ್ಬೋದು, ಕೆಟ್ಟ ಸಿಚುವೇಶನ್ ಆಗಿರ್ಬೋದು, ನಿಮ್ಮ ಕೈ ತಪ್ಪಿ ಹೋಗೋದಕ್ಕೆ ಬಿಡಬೇಡಿ. ಓಕೆನಾ? ಕೆಟ್ಟ ಸಿಚುವೇಶನಿಂದ ಅವೇರ್ನೆಸ್ನ ತಂದ್ಕೊಳ್ಳಿ, ಒಳ್ಳೆ ಸಿಚುವೇಶನನ್ನು ಗ್ರ್ಯಾಬ್ ಮಾಡ್ಕೊಳ್ಳಿ, ಅಟ್ರ್ಯಾಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಹೇಳ್ದಂಗೆ ಮೆಡಿಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಮೆಡಿಟೇಷನಲ್ಲಿ ನಿಮ್ಗೆ ಎಲ್ಲ ಥರದ ಆನ್ಸರ್ ಸಿಗುತ್ತೆ. ಇನ್ ಕೇಸ್ ಇಲ್ಲಿ ಫಾಲೋ ದ ಅಡ್ವೈಸ್ ಆಫ್ ಎಕ್ಸ್ಪರ್ಟ್ಸ್ ಅಂತ ಬಂದಿರೋದ್ರಿಂದ ನನಗೇನು ಅನಿಸುತ್ತೆ ಅಂದರೆ, ನೀವು ಯಾವುದಾದ್ರೂ ಒಂದು ಪರ್ಸನನ್ ಬಗ್ಗೆ ಕೇಳ್ತಾ ಇರಬಹುದು, ಆರ್ ಈ ಕೆಲಸ ಆಗುತ್ತಾ ಇಲ್ವಾ ಅಂತ ಕೇಳ್ತಾ ಇರ್ಬೋದು, ಅಥವಾ ಈ ಒಂದು ಸಿಚುವೇಶನ್ ನಡೆಯುತ್ತಾ ಇಲ್ವಾ ಅಂತ ಕೇಳ್ತಾ ಇರ್ಬೋದು. ನಾನು ಹೇಳೋದೇನಂತ ಹೇಳಿದ್ರೆ, ಅನ್ಮಾಸ್ಕ್ ಅನ್ನೋ ಸ್ವಿಚ್ ವರ್ಡನ್ನು ಯೂಸ್ ಮಾಡಿ. ಜಸ್ಟ್ ಕೀಪ್ ಚಾಂಟಿಂಗ್ ಅನ್ಮಾಸ್ಕ್. ನಿಮಗೆ ಪರ್ಟಿಕ್ಯುಲರಾಗಿ ಯಾರ್ದಾದ್ರೂ ಹೆಸರು ಹೇಳಬೇಕೋ ಏನೋ ಗೊತ್ತಿಲ್ಲ ಅಂದರೆ ಅನ್ಮಾಸ್ಕ್ 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 ಅಂತ ಹೇಳ್ತಾ ಬನ್ನಿ. ನಿಮ್ಮ ಲೈಫಲ್ಲಿ ಏನಾದರೂ ಒಂದು ನಿಮಗೆ ಗೊತ್ತಿಲ್ಲದೆ ಇರೋ ಥರ ಸಿಚುವೇಶನ್ ನಡೀತಾ ಇದ್ದರೆ ಅದು ಗೊತ್ತಾಗ್ತಾ ಆಗುತ್ತೆ. ಓಕೆ, ಎರಡನೇ ಪ್ರಶ್ನೆಗೆ ಏನು ಉತ್ತರ ಬರುತ್ತೆ ಅಂತ ನೋಡೋಣ. ನಿಮ್ಮ ಎರಡನೇ ಪ್ರಶ್ನೆ ರೆಡಿ ಇಟ್ಕೊಳ್ಳಿ. ಆ್ಯಂಡ್ ನಾನು ಹೇಳ್ದಂಗೆ ನಾನು ಬುಕ್ನ ಓಪನ್ ಮಾಡಬೇಕಾದ್ರೆ ಹರೇ ಕೃಷ್ಣ ಅಂತ ಚಾಂಟ್ ಮಾಡ್ತಾ ಬನ್ನಿ. ಯು ವಿಲ್ ಹ್ಯಾವ್ ಟು ಮೇಕ್ ಇಟ್ ಅಪ್ ಆ್ಯಸ್ ಯು ಗೋ ಅಂತ ಇದೆ. ಸೊ ನಿಮ್ಮ ಹಾರ್ಡ್ ವರ್ಕ್ ತುಂಬ ಇಂಪಾರ್ಟೆಂಟ್. ಅಂದರೆ ಈಗ ಜಸ್ಟ್ ಒಂದು ಕನ್ಸಲ್ಟೇಷನ್ ತೊಗೋತೀರಾ, ಅಥವಾ ಒಂದು ರೀಡಿಂಗ್ ತೊಗೋತೀರಾ, ಅಥವಾ ಒಂದು ರೀಡಿಂಗನ್ನು ನೋಡ್ತೀರಾ, ಇಲ್ಲ ಎಲ್ಲೋ ಒಂದು ಸ್ವಿಚ್ ವರ್ಡನ್ನು ತಿಳ್ಕೊತೀರಾ, ಅವ್ರ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ತಿಳ್ಕೊತೀರಾ, ಬಟ್ ಮಾಡಲ್ಲ. ಎಷ್ಟೋ ಜನ ಮಾಡ್ತಿಲ್ಲ ನೀವು, ಅಥವಾ ಮಾಡಿದ್ರೆ ಡೌಟ್ಸ್ ಇಟ್ಕೋತೀರಾ. ಸೊ ಡೋಂಟ್ ಡೂ ದ್ಯಾಟ್. ಯು ಹ್ಯಾವ್ ಟು ಮೇಕ್ ಇಟ್ ಅಪ್. ಅದ್ರ ಮೇಲೆ ನೀವು ವರ್ಕ್ ಮಾಡಬೇಕು. ಆ್ಯಂಡ್ ಮಾಡಿಬಿಟ್ಟು ಈಗ ಕೆಲವರು ಮ್ಯಾನಿಫೆಸ್ಟೇಷನ್ ಪೋರ್ಟಲಲ್ಲೆಲ್ಲ ಬರೀತೀರಾ, ಜಾಬಿಗೆ ನನಗೆ ಜಾಬ್ ಸಿಗಬೇಕು ಅಂತ ಹೇಳಿ, ಆದರೆ ಎಲ್ಲೋ ಅಪ್ಲೈ ಮಾಡದೇ ಇರೋದು, ಅಥವಾ ಜಸ್ಟ್ ಒಂದೇ ಒಂದು ಪೋರ್ಟಲಲ್ಲಿ ಅಪ್ಲೈ ಮಾಡಿಬಿಟ್ಟು ಬಿಟ್ಟು ಹಾಕೋದು. ನೋ, ಎಷ್ಟು ಪಾಸಿಬಲ್ ವೇಸಲ್ಲಿ ನಿಮಗೆ ಅದ್ರ ಬಗ್ಗೆ ಹುಡ್ಕೋಕ್ಕೆ ಸಾಧ್ಯ, ಅದನ್ನು ನೀವು ಗೆಲ್ಲೋಕ್ಕೆ ಸಾಧ್ಯ, ಅದನ್ನು ನೀವು ಹುಡುಕ್ತಾ ಬರಬೇಕು. ಓಕೆ, ಎಂಥ ಸಿಚುವೇಷನ್ನೇ ಆಗಲಿ, ಅಥವಾ ರಿಲೇಷನ್ಶಿಪ್ಪಲ್ಲೇ ನೀವು ಏನಾದರೂ ಪ್ರಶ್ನೆ ಕೇಳಿದರೆ ಯು ವಿಲ್ ಹ್ಯಾವ್ ಟು ಮೇಕ್ ಇಟ್ ಅಪ್. ಅಂದರೆ ನಿಮ್ಮ ರಿಲೇಷನ್ಶಿಪ್ ಮೇಲೆ ನೀವು ವರ್ಕ್ ಮಾಡಬೇಕು. ಓಕೆ, ನಾನು 2 ಇಯರ್ಸಿಂದ ಚಾಂಟ್ ಮಾಡ್ತಾ ಇದ್ದೀನಿ. ನಾನು ಒಬ್ರದ್ದು ಕಾಮೆಂಟ್ ನೋಡ್ತೀನಿ, ಅವರು ಯಾವಾಗಲೂ ಹಾಕ್ತಾ ಇರ್ತಾರೆ, ನನ್ನ ರಿಲೇಷನ್ಶಿಪ್ ವರ್ಕ್ ಆಗ್ತಿಲ್ಲ, 7 ಇಯರ್ಸ್ ಆಯಿತು, ಇನ್ನೂ ಏನೂ ಆಗಿಲ್ಲ. ಆವಾಗ ನೀವು ಆ ರಿಲೇಷನ್ಶಿಪ್ ಬಗ್ಗೆ ಯೋಚನೆ ಮಾಡಬೇಕು. ನಿಮ್ಮ ಟೈಮನ್ನು ದಯವಿಟ್ಟು ವೇಸ್ಟ್ ಮಾಡ್ಕೋಬೇಡಿ. ಹಾಗಂತ ನಾನು ಅವ್ರನ್ನ ಬಿಟ್ಟು ಹಾಕ್ಬಿಡಿ, ಆ ರೀತಿ ನಾನು ಹೇಳ್ತಾ ಇಲ್ಲ. ಬಟ್ ಯಾವ ಥರ ಆ್ಯಕ್ಷನ್ ತೊಗೊಂಡ್ರೆ ಇದು ಸರಿ ಹೋಗುತ್ತೋ ಸರಿ ಹೋಗಲ್ವೋ, ಆ ರೀತಿ ನಿಮ್ಮ ಸಿಚುವೇಶನನ್ನು ನೀವೇ ಚೇಂಜ್ ಮಾಡ್ಕೋಬೇಕು. ಜಸ್ಟ್ ಬ್ಲೈಂಡಾಗಿ ಟೆಕ್ನಿಕ್ಸ್ಗಳನ್ನು ಮಾಡೋದು, ಸ್ವಿಚ್ ವರ್ಡ್ಸ್ಗಳನ್ನು ಬಳಸೋದು, ನೋ. ನಿಮ್ಮ ತಲೆ ನೀವು ಉಪಯೋಗಿಸ್ಬೇಕು. ನಿಮ್ಮ ಕೆಲಸದ ಮೇಲೆ ನೀವು ಗಮನ ಕೊಡಬೇಕು. ನೀವು ಏನು ಮಾಡ್ತಿದ್ದೀರ ಅನ್ನೋದ್ರ ಮೇಲೆ ನಿಮ್ಮ ಗಮನ ಇರಬೇಕು. ಓಕೆ, ಎಸ್, ಬನ್ನಿ ಮೂರನೇ ಪ್ರಶ್ನೆಗೆ ಏನು ಆನ್ಸರ್ ಇದೆ ನೋಡೋಣ.
ಸೀಕ್ ಔಟ್ ಮೋರ್ ಆಪ್ಷನ್ಸ್. ಓಕೆ, ನಾನು ಅದೇ ನಿಮಗೆ ಆಲ್ಮೋಸ್ಟ್ ಸೇಮ್ ಆನ್ಸರ್ಸೇ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಒಂದಕ್ಕೆ ಸ್ಟಿಕ್ ಆನ್ ಆಗಿಬಿಟ್ಟಿದ್ದೀರಾ ಅನಿಸುತ್ತೆ, ಅಥವಾ ಒಂದೇ ಒಂದು ಏನೋ ಅದನ್ನೇ ಹಿಡ್ಕೊಂಡು ಎಷ್ಟೋ ವರ್ಷದಿಂದ ಎಳೆದಾಡ್ತಾ ಇದ್ದೀರಾ, ಅದಾಗ್ತಾ ಇಲ್ಲ, ಹೋಗ್ತಾ ಇಲ್ಲ, ಇದೇನಿದು ಸೆಟ್ ಆಗ್ತಾ ಇಲ್ಲ, ಹಿಂಗಾಗ್ತಿಲ್ಲ ಹಂಗಾಗ್ತಿಲ್ಲ ಅಂತಂದು ಕಂಪ್ಲೇಂಟ್ ಮಾಡ್ಕೋತಾನೆ ಬರ್ತಾ ಇದ್ದೀರಾ. ಪ್ಲೀಸ್ ಸಿಕ್ ಔಟ್ ಫಾರ್ ಮೋರ್ ಆಪ್ಷನ್ಸ್. ಅಂದರೆ ಈಗ ನಾನು ಹೇಳೋದು, ಈಗ ಬಾಯ್ ಫ್ರೆಂಡ್ ಜೊತೆ ಬ್ರೇಕಪ್ ಆಗಿದೆ ಅಂದರೆ ಮೋರ್ ಆಪ್ಷನ್ಸಿಗೆ ಹೋಗಿ ಅಂತ ಅಲ್ಲ, ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಏನಿದೆ ಬೇರೆ ಒಂದು ಉಪಾಯ, ಅಥವಾ ಆಗದೇ ಇಲ್ಲ ಅಂತ ಅಂದಾಗ ಅದರಿಂದ ಹೇಗೆ ಬಿಡಿಸ್ಕೊಳ್ಳೋದು, ಅದರಿಂದ ಆ ನೋವಿಂದ ಹೇಗೆ ಹೊರಗೆ ಬರೋದು, ಅದನ್ನು ನೀವು ಕಂಡುಹಿಡ್ಕೋಬೇಕಾಗತ್ತೆ. ಇನ್ನು ಜಾಬ್ ಅಥವಾ ಎಜುಕೇಷನ್ ಆರ್ ನಿಮ್ಮದು ಗೌರ್ಮೆಂಟ್ ಜಾಬ್ ಆಗಿರ್ಬೋದು ಆಗ್ತಾ ಇಲ್ಲ ಅಂತ ಅಂದಾಗ ಓಕೆ, ಒಂದು ಸ್ಟೆಪ್ ಬ್ಯಾಕ್ ತೊಗೊಳ್ಳಿ. ಈಗ ಎಷ್ಟೋ ಜನ ಏನು ಮಾಡಿಬಿಡ್ತಾರೆ ಗೊತ್ತಾ, ಗೌರ್ಮೆಂಟ್ ಜಾಬ್ನ ನಂಬ್ಕೊಂಡು ಬೇರೆ ಕೆಲಸ ಮಾಡ್ತಾನೆ ಇರೋದಿಲ್ಲ, ಎಷ್ಟು ಟೈಮ್ ಅಲ್ಲೇ ಸ್ಪೆಂಡ್ ಮಾಡಿಬಿಡ್ತಾರೆ. ಸೊ ಇನ್ನೊಂದು ಆಲ್ಟರ್ನೇಟಿವ್ ಏನೋ ಕೆಲಸನ ಮಾಡ್ತಾ ಇರಿ, ಮೀನ್ ವೈಲ್ ಗೌರ್ಮೆಂಟ್ ಜಾಬಿಗೆ ಟ್ರೈ ಮಾಡ್ತಾ ಇರಿ. ಮನೆಯಲ್ಲೇ ಖಾಲಿ ಕೂತ್ಕೋಬೇಡಿ. ಸ್ವಲ್ಪ ಸಕ್ಸಸ್ ಕಾಣೋದು ಕಷ್ಟನೇ, ಯಾಕೆಂದರೆ ಆ್ಯನ್ ಎಂಪ್ಟಿ ಮೈಂಡ್ ಇಸ್ ಅ ಡೆವಿಲ್ಸ್ ವರ್ಕ್ಶಾಪ್ ಅಂತ ಹೇಳ್ತಾರೆ. ನಿಮ್ಮ ತಲೆ ಖಾಲಿ ಇದ್ದಾಗ ನಿಮಗೆ ತುಂಬ ಥಾಟ್ಸ್ ಬರುತ್ತೆ, ಆ ನೆಗೆಟಿವ್ ಥಾಟ್ಗಳಿಂದನೇ ನಿಮ್ಮ ಎಷ್ಟೋ ಕೆಲಸಗಳು ಡಿಲೇ ಆಗುತ್ತೆ. ಸೊ ಹಾಗಾಗಿ ಬೇರೆ ಏನು ಮಾಡ್ಬೋದು, ಇದ್ರ ಜೊತೆ ಏನು ಬೇರೆ ಒಂದು ಆಪ್ಷನ್ ಇದೆ ನನಗೆ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕಾಗತ್ತೆ. ಓಕೆ, ಭಗವಂತ ಶ್ರೀಕೃಷ್ಣನ ಆನ್ಸರ್ಸ್ ಹೀಗೆ ತುಂಬ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ನೀವು ಅಬ್ಸರ್ವ್ ಮಾಡಿ ನೋಡಿ, ಪರಮಾತ್ಮ ಏನು ಹೇಳ್ತಾನೆ ಅಂತ ಅನಿಸ್ಬಿಡುತ್ತೆ ಕೆಲವು ಸತಿ ನಿಮಗೆ. ಆದರೆ ನಾನು ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದ್ದು ಮಧ್ಯರಾತ್ರಿ. ಸೊ ದಟ್ ಡಸಂಟ್ ಮೀನ್ ನಿಮ್ಮ ಜೀವನದಲ್ಲಿ ಕತ್ಲಿದೆ ಅಂದ ತಕ್ಷಣ ಕತ್ಲೇ ಇರುತ್ತೆ ಅಂತ ಏನಿಲ್ಲ. ನಿಮ್ಮ ಲೈಫಲ್ಲೂ ಜಾಯ್ ಬರುತ್ತೆ, ಹ್ಯಾಪಿನೆಸ್ ಬರುತ್ತೆ, ಸಂತೋಷ ಆನಂದ ಎಲ್ಲದೂ ಬಂದೇ ಬರುತ್ತೆ. ಭಗವಂತ ಶ್ರೀಕೃಷ್ಣ ಹೇಗೆ ಅವನ ಹುಟ್ಟಿದ ಸ್ಥಳದಿಂದ ಬೇರೆ ಸ್ಥಳಕ್ಕೆ ಹೋಗಿ ಅಲ್ಲಿ ಖುಷಿನ ಕಂಡ್ಕೊಂಡ, ಅದೇ ರೀತಿ ನೀವು ನಿಮ್ಮ ಖುಷಿನ ಕಂಡ್ಕೋತೀರ. ಆ್ಯಂಡ್ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದಾಗ ಜೈಲಲ್ಲಿ ಅಲ್ವಾ ಹುಟ್ಟೋದು, ಅಲ್ಲಿ ಎಲ್ಲ ಲಾಕ್ ಮಾಡಿರ್ತಾರೆ, ಎಷ್ಟೊಂದು ಜನ ಸೆಕ್ಯೂರಿಟಿ ಥರ ಎಲ್ಲ ಇರ್ತಾರೆ. ಅವತ್ತು ಆ ಸೆಕ್ಯೂರಿಟಿ ಎಲ್ಲ ನಿದ್ದೆ ಹೋಗ್ತಾರೆ, ಎಷ್ಟು ಕತ್ಲಿರುತ್ತೆ, ಎಷ್ಟು ಜೋರು ಮಳೆ ಬರ್ತಾ ಇರುತ್ತೆ, ಆ್ಯಂಡ್ ಆ ಬೀಗ ಎಲ್ಲ ಮುರಿದೋಗ್ಬಿಡತ್ತಂತೆ, ಕಿತ್ತೋಗ್ಬಿಡತ್ತಂತೆ. ಸೊ ನೀವು ಒಂದು ಸಿಚುವೇಷನಲ್ಲಿ ಲಾಕ್ ಆಗಿದ್ದೀರಾ ಅಂದ ತಕ್ಷಣ ಆ ಸಿಚುವೇಶನ್ ಹಾಗೆ ಲಾಕ್ಡ್ ಆಗಿರಲ್ಲ, ಅದು ಕೂಡ ಓಪನ್ ಅಪ್ ಆಗುತ್ತೆ, ನಿಮಗೆ ಒಂದು ದಾರಿ ಸಿಗುತ್ತೆ. ಓಕೆ, ನಿಮಗೆ ಪ್ರೀವಿಯಸ್ಲಿ ಮೆಸೇಜ್ ಅದೇ ಬಂದಿದ್ದು, ಮೇಕಪ್ ಅಂತ ಹೇಳಿ. ಅಂದರೆ ನೀವು ಥಿಂಗ್ಸ್ಗಳನ್ನು ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಬೆಳಿಗ್ಗೆ ಬೇಗ ಎದ್ದೇಳಿ, ಒಂದು ರೊಟೀನನ್ನು ಕ್ರಿಯೇಟ್ ಮಾಡ್ಕೊಳ್ಳಿ, ನಿಮಗೆ ನೀವು ಒಂಥರ ಜಿದ್ದಿಂದ ಕೆಲಸ ಮಾಡಿ ಅಂತ ಹೇಳ್ತೀನಿ. ಓಕೆ, ಎಸ್, ಇನ್ನೊಂದು ಕ್ವೆಶ್ಚನ್ ಇದೆ, ನಿಮ್ಮ ಪ್ರಶ್ನೆ ಕೇಳ್ಕೊಳ್ಳಿ, ವಿಡಿಯೋ ಪಾಸ್ ಮಾಡ್ಕೊಂಡು ಕೇಳ್ಕೊಬೋದು. ನಾನು ನನ್ನ ಕಣ್ಣನ್ನು ಮುಚ್ಕೊಂಡಿದ್ದೆ, ಇಲ್ಲಿ ಓಪನ್ ಮಾಡ್ತಾ ಇರೋದು. ಬಿ ಪ್ರಾಕ್ಟಿಕಲ್. ಎಸ್, ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಬೀಯಿಂಗ್ ಪ್ರಾಕ್ಟಿಕಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಕ್ಚುಲಿ ಎಷ್ಟೋ ಜನ ತುಂಬ ಮೂಢನಂಬಿಕೆ ಹೋಗಿರ್ತೀರ. ಐ ಹೇಟ್ ದಟ್ ಆ್ಯಕ್ಚುಲಿ. ಅಂದರೆ ಈಗ ದ್ಯಾಟ್ ಈಸ್ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾನೋ ಏನೋ ನನಗೆ ಗೊತ್ತಿಲ್ಲ, ತುಂಬ ಹೈಪ್ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಈ ಸ್ಪಿರಿಚುಯಾಲಿಟಿ ಬಗ್ಗೆ. ಬಟ್ ಇದು ಕಲಿಯುಗ ಅನ್ನೋದನ್ನು ಯಾರೂ ಮರಿಬಾರ್ದು. ನಮ್ಮ ಕರ್ಮನ ನಾವಿಲ್ಲೇ ಅನುಭವಿಸಿ ಹೋಗ್ತೀವಿ. ಸೊ ಏನೇನೋ ಇಮ್ಯಾಜಿನೇಷನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅದು ನನಗೆ ಯಾಕೆ ಅಂತಲೇ ಅರ್ಥ ಆಗೋದಿಲ್ಲ. ವೆರಿ ಪ್ರಾಕ್ಟಿಕಲ್ ಆಗಿ ನಿಮ್ಮ ಕೆಲಸನ ನೀವು ಮಾಡಿ. ಭಗವಂತ ಇದ್ದೇ ಇದ್ದಾನೆ, ಇಲ್ಲಿ ಒಂದು ಹುಲ್ ಕಟ್ಟಿ ಕೂಡ ಭಗವಂತನ ಪರ್ಮಿಷನ್ ಇಲ್ಲದೆ ಅಲ್ಲಾಡೋದಿಲ್ಲ ಅಂತ ಅದು ಎಲ್ಲರಿಗೂ ಗೊತ್ತು. ಯೂನಿವರ್ಸ್ ನಮ್ಮ ಜೊತೆಗಿದ್ದಾರೆ, ಯೂನಿವರ್ಸ್ ಸದಾ ನಮ್ಮ ಜೊತೆಗಿರ್ತಾರೆ. ನಮ್ಮ ವೈಬ್ರೇಷನ್ ತುಂಬ ಇಂಪಾರ್ಟೆಂಟ್. ಏನೇನೋ ಮಾಡ್ತಾರೆ ಕೆಲವರು, ವಿಚಿತ್ರ ರಿಚುವಲ್ಸ್ಗಳನ್ನು ಮಾಡ್ಕೋತಾರೆ. ನಾನು ಹೇಳೋದು ಬಿ ವೆರಿ ಪ್ರಾಕ್ಟಿಕಲ್. ಸ್ಕ್ರಿಪ್ಟಿಂಗ್ ಮಾಡಿ, ನಿಮ್ಗೇನು ಬೇಕು ಸ್ಕ್ರಿಪ್ಟಿಂಗ್ ಮಾಡಿ, ಮೆಡಿಟೇಷನ್ ಮಾಡಿ. ನನಗಂತೂ ಫೇವ್ರೆಟ್ ಮೆಡಿಟೇಷನ್, ಬಿಕಾಸ್ ಲೈಕ್ ನನ್ನ ಶಿವಶ್ರಾವಣ ವರ್ಕ್ಶಾಪ್ ಕ್ಲೈಂಟ್ಸ್ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ಕಾಮೆಂಟ್ ಮಾಡಿ ಹೇಳಿ ನಿಮಗೆ ಚಾನಲೈಸ್ಡ್ ಮೆಸೇಜ್ ಬಗ್ಗೆ ಏನು ಅನಿಸುತ್ತೆ ಅಂತ. ಬಿಕಾಸ್ ನೀವು ಮೆಡಿಟೇಷನಿಗೆ ಕೂತಾಗ ಅಷ್ಟು ಒಳ್ಳೆ ವೈಬ್ರೇಷನಲ್ಲಿ ಇರ್ತೀರ, ಅಷ್ಟು ಪವರ್ಫುಲ್ ಮೈಂಡಲ್ಲಿ ಇರ್ತೀರ. ಆ್ಯಂಡ್ ನಿಮಗೆಲ್ಲ ಒಂಥರ ರಿಯಲೈಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಲೈಫಲ್ಲಿ ಏನು ಒಳ್ಳೇದು ನಡೆಯುತ್ತೆ ಅದೆಲ್ಲದೂ ರಿಯಲೈಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಲೆಟ್ಸ್ ಬಿ ವೆರಿ ಪ್ರಾಕ್ಟಿಕಲ್. ನಮ್ಮ ಜೀವನದಲ್ಲಿ ಏನು ನಡೀತಾ ಇದೆ
ಲೆಟ್ಸ್ ಟೇಕ್ ಇಟ್ ವೆರಿ ಪ್ರಾಕ್ಟಿಕಲ್. ಓಕೆ, ಇದು ಜೀವನ, ಲೈಫನ್ನ ಲೈಫಾಗಿ ತೊಗೊಳ್ಳಿ. ಇನ್ನೊಬ್ಬರ ಜೊತೆ ಕಂಪ್ಯಾರಿಸನ್ ಮಾಡ್ಕೋಬೇಡಿ. ಆ್ಯಂಡ್ ತುಂಬ ಹೈಪ್ಡ್ ಏನೇನಕ್ಕೋ ಹೋಗೋಕ್ಕೆ ಹೋಗ್ಬಿಡಿ. ಸಿಂಪಲ್ಲಾಗಿ ನಾನು ಹೇಳ್ದಂಗೆ ದೇವರ ಪೂಜೆ ಮಾಡಿ, ದೇವರ ಧ್ಯಾನ ಮಾಡಿ, ಮಂತ್ರಗಳನ್ನು ಪಠನೆ ಮಾಡಿ. ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ ಅಂತ ಕೆಲವರಿಗೆ ಪ್ರಶ್ನೆ ಇರುತ್ತೆ. ಮಂತ್ರ ಹೇಳಿದ ತಕ್ಷಣ ಮಾವಿನಕಾಯಿ ಉದುರುತ್ತೆ ಅಂತ ಯಾರೂ ಹೇಳಿಲ್ಲ. ನಿಧಾನಕ್ಕೆ ಅದು ರೆಂಬೆ ಮುರಿದೋ, ಕೊಂಬೆ ಮುರಿದೋ, ಅಥವಾ ಅದರದ್ದು ಆ ಹಣ್ಣು ಯಾರು ಕೀಳದೇ ಇರೋ ಟೈಮಲ್ಲಿ ಅದು ಕೆಳಗೆ ಬೀಳುವಂಥ ಒಂದು ಟೈಮ್ ಬಂದಾಗ ಅದು ಬಿದ್ದೇ ಬೀಳುತ್ತೆ. ವಾಟ್ ಇಫ್ ನಾವು ಮಂತ್ರ ಹೇಳಲಿಲ್ಲ ಅಂತ ಅಂದರೆ ಆ ಕಾಯಿ ಅಥವಾ ಆ ಹಣ್ಣಾಗದೆ ಅಲ್ಲೇ ಇದ್ದು ಇನ್ನೊಂದು ಯಾವುದೋ ಗಿಳಿನೋ ಏನೋ ಬಂದು ತಿಂದುಬಿಟ್ರೆ. ಸೊ ನಾವು ಮಂತ್ರ ಹೇಳೋದ್ರಿಂದ ಅದಕ್ಕೆ ಒಂದು ಶಕ್ತಿಯಾಗಿ ಅದು ನಮಗೆ ಸಿಗತ್ತೆ, ಕೆಳಗೆ ಬೀಳತ್ತೆ. ಅದನ್ನು ನಾವು ಹಿಡಿಬಹುದು, ಅದನ್ನು ನಾವು ಎಂಜಾಯ್ ಮಾಡ್ಬೋದು, ತಿನ್ನಬಹುದು. ಭಗವಂತನ ಆಶೀರ್ವಾದ ನಮಗೆ ಸಿಗುತ್ತೆ ಅನ್ನೋ ಒಂದು ಆಶಯದಿಂದ ಮಂತ್ರನ ಹೇಳ್ಕೋಬೇಕು ಅಂತ ಹೇಳೋದು. ಓಕೆ, ಸೊ ಎಲ್ಲದಕ್ಕೂ ಪವರ್ ಇದೆ, ಪ್ರತಿಯೊಂದು ವರ್ಡ್ಸಿಗೂ ಪವರ್ ಇದೆ, ನಾವು ಮಾತಾಡೋ ಪ್ರತಿಯೊಂದು ವರ್ಡಲ್ಲೂ ಪವರ್ ಇದೆ. ಸೊ ಬಿ ವೆರಿ ಪ್ರಾಕ್ಟಿಕಲ್. ನಮ್ಮ ಜೀವನದಲ್ಲಿ ಏನಾಗ್ತಿದೆ ಲೈಫನ್ನು ಲೈಫಾಗಿ ತಗೊಳ್ಳಿ, ಈಸಿಯಾಗಿ ತಗೊಳ್ಳಿ. ಡೋಂಟ್ ಸ್ಟ್ರೆಸ್ ಯುವರ್ ಸೆಲ್ಫ್. ಇರ್ಬೋದು ಯು ಮೈಟ್ ಬಿ ಗೋಯಿಂಗ್ ಥ್ರೂ ಅ ಲಾಟ್ ಆಫ್ ಬ್ರೇಕಪ್ಸ್ ಆರ್ ಏನೋ ತುಂಬ ಹಣಕಾಸಿನ ತೊಂದರೆ ಇರ್ಬೋದು. ಬಟ್ ದಿಸ್ ಇಸ್ ನಾಟ್ ದ ಎಂಡ್. ಇದು ಕೊನೆ ಅಲ್ಲ. ದೇರ್ ಈಸ್ ಮೋರ್ ಅಹೆಡ್. ನಾನು ಹೇಳಿಲ್ವಾ, ಭಗವಂತ ಶ್ರೀಕೃಷ್ಣ ಕತ್ತಲಲ್ಲಿ ಹುಟ್ಟಿದ್ರು ಕೂಡ ಅವನು ಬೆಳಕಿಗೆ ಹೇಗೆ ಬಂದ, ಎಷ್ಟು ಜನಗಳನ್ನು ಕಾಪಾಡ್ದ, ಎಷ್ಟು ಸಹಾಯ ಮಾಡ್ದ ಎಲ್ಲರಿಗೂ, ಎಲ್ಲರ ಜೊತೆಗೂ ಹೇಗೆ ಜೊತೆಲಿ ನಿಂತಿದ್ದ, ಹಾಗೆ ನಿಮಗೂ ಕೂಡ ಭಗವಂತ ಕೈ ಹಿಡ್ದೇ ಹಿಡಿತಾನೆ. ಈ ಒಂದು ರೀಡಿಂಗನ್ನು ನೀವು ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ ಹರೇ ಕೃಷ್ಣ ಅಂತ ಟೈಪ್ ಮಾಡಿ. ಆ್ಯಂಡ್ ನಾನು ಹೇಳ್ದಂಗೆ 21 ಡೇಸ್ ಅದ ಒಂದು ವಿಡಿಯೋನ ನೋಡಿ ನಿಮ್ಮ ವಿಶ್ವನ ರೆಗ್ಯುಲರಾಗಿ ಹೇಳ್ಕೊತಾ ಬನ್ನಿ. ಡೆಫಿನೆಟ್ಲಿ ಏನಾದರೂ ಒಂದು ದಾರಿ ನಿಮಗೆ ಸಿಕ್ಕೇ ಸಿಗುತ್ತೆ. ಓಕೆ, ಥ್ಯಾಂಕ್ ಯು.